ಕಂಠ ಏಳು ರಣರಂಗ ಶೂರ ಬೆಳಗಾಯಿತು. ಓಕೆ. ಶ್ರೀ ಜಗದ್ಗುರು ಸಿದ್ಧಾರೂಢಾಯ ನಮಃ. ಸದ್ಗುರು ಬಸವರಾಜ ಮುಪ್ಪಿನಾರ್ಯರು ಸದ್ಗುರು ರಮಾನಂದ ಅವಧೂತರನ್ನ, ಶ್ರೀಮಠದ ಸದ್ಗುರು ಭೀಮಾಶಂಕರಾನಂದ ಅವಧೂತರನ್ನ ಇವತ್ತಿನ ದಿವಸ ಪರಮ ಪೂಜ್ಯ ಸದ್ಗುರು ರಮಾನಂದ ಅವಧೂತರು ಅನೇಕ ವರ್ಷಗಳಿಂದ ಶಹಾಪುರ ತಾಲೂಕಿನ ಈ ದೋರ್ನಹಳ್ಳಿ ಪುಣ್ಯಕ್ಷೇತ್ರದಲ್ಲಿ ವಾಸ ಮಾಡಿ ಅನೇಕ ವೇದಾಧ್ಯಯನ ವೇದಾಂತ ಕೇಸರಿಗಳಾಗಿ ಭಕ್ತರ ಉದ್ಧಾರವನ್ನು ಮಾಡಿ ತಮ್ಮ ಸ್ವತಂತ್ರವಾಗಿ ಈ ಒಂದು ಎಲ್ಲ ಭಕ್ತರ ಸಹಕಾರದ ಮುಖಾಂತರವಾಗಿ ದೊಡ್ಡದಾಗಿರುವಂಥ ಈ ಒಂದು ಮಹಾಮಠವನ್ನು ಇಲ್ಲಿ ನಿರ್ಮಾಣ ಮಾಡಿ ಸತ್ಯ ಸಂಕಲ್ಪದ ಮೇರೆಗೆ ಅವರ ಅನಾರೋಗ್ಯದಿಂದ 10-12 ವರ್ಷಗಳಿದ್ದರೂ ಸಹಿತ ಎಲ್ಲ ಕಾರ್ಯಗಳನ್ನು ನಿರ್ವಹಿಸಿ ತಮ್ಮ ವೇದಾಂತದ ಒಂದು ಅಧ್ಯಯನದ ಮುಖಾಂತರವಾಗಿ ತನ್ನೆಲ್ಲ ಭಕ್ತ ಸಮೂಹವನ್ನು ಇವತ್ತು ಮಲ್ಲಾಬಾದಿ ಇರ್ಬೋದು, ಹಾಗೂ ಕಾಡಿಮನೇರಿ ಇರ್ಬೋದು, ಇಂಬಲ್ಲಿ ಇರ್ಬೋದು, ಹಾಗೂ ಮತ್ತೆ ಅವರು ಕೆರದಳ್ಳಿ ಇರ್ಬೋದು, ಹಾಗೂ ರಾಮದುರ್ಗ, ಅದು ಈ ದೋರ್ನಹಳ್ಳಿಯ ಎಲ್ಲ ಭಕ್ತಾದಿಗಳ ಸಹಕಾರದ ಮೇರೆಗೆ ನಮ್ಮ ಇವತ್ತಿನ ದಿವಸ ನಮ್ಮ ಡಾಕ್ಟರ್ ಸಾಹೇಬರು ಅವರ ಪರಿವಾರ ಅನೇಕ ಸದ್ಭಕ್ತರು ಅವರಿವರೆನ್ನದೇ ಸಕಲ ಎಲ್ಲ ಭಕ್ತಾದಿಗಳು ಇವತ್ತಿನ ದಿವಸ ಈ ಅಮೃತ ಶಿಲಾಮೂರ್ತಿಯ ಒಂದು ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕಳಶಾರೋಹಣ ಸಮಾರಂಭವನ್ನು ಪರಮ ಪೂಜ್ಯ ಸ್ತೋತ್ರೀಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಪ್ರಣವಾನಂದ ಮಹಾಸ್ವಾಮೀಜಿಗಳು ನಾಗಭೂಷಣ ಶಿವಯೋಗಿಗಳ ಮಠ ಮುಚ್ಚಳಂಬ ಪರಮ ಪೂಜ್ಯರ ಅಮೃತ ಹಸ್ತದಿಂದ ಹಾಗೂ ಅನೇಕ ಎಲ್ಲ ಮಹಾ ಶಿವಯೋಗಿಗಳು, ಶಿವಲಿಂಗ ರಾಜೇಂದ್ರ ಶಿವಾಚಾರ್ಯರು, ಭೀಮಾಶಂಕರಾನಂದ ಅವಧೂತರು, ಹಾಗೂ ಬಸಯ್ಯ ತಾತನವರು, ಮಾತೋಶ್ರೀ ಜ್ಞಾನೇಶ್ವರಿ ಅಮ್ಮನವರು, ಅನಂತಾನಂದ ಶರಣರು, ಹಾಗೂ ಪರಮಾನಂದ ಶಾಸ್ತ್ರಿ ಶಿವಶಕ್ತಿ ಮಠ, ಈ ಎಲ್ಲರ ಒಂದು ಸದ್ಭಕ್ತರು, ಎಲ್ಲ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಎಲ್ಲ ಸದ್ಭಕ್ತರು ಕೂಡಿಕೊಂಡು ಇವತ್ತಿನ ದಿವಸ ರಮಾನಂದ ಅವಧೂತರ ಒಂದು ಮೂರ್ತಿ ಮೆರವಣಿಗೆ 22ನೇ ತಾರೀಕು ಗ್ರಾಮದ ಪ್ರಮುಖ ಮಾರ್ಗದಿಂದ ಬಂದು ನಿನ್ನೆ ಹೋಮ ಹವನ ಎಲ್ಲ ಕಾರ್ಯಕ್ರಮಗಳು ನಡೆಸಿಕೊಂಡು ಪ್ರಣವಾನಂದ ಮಹಾಸ್ವಾಮೀಜಿಗಳ ಒಂದು ಅಮೃತ ಹಸ್ತದಿಂದ ಇವತ್ತಿನ ದಿವಸ ಆ ಕಾರ್ಯಕ್ರಮ ನೆರವೇರಿಸಿ ನಮ್ಮೆಲ್ಲ ಭಕ್ತಾದಿಗಳ ಇಲ್ಲಿ ಇರತಕ್ಕಂಥ ಎಲ್ಲ ಹಿರಿಯರು ಕೂಡಿಕೊಂಡು ಇಲ್ಲಿ ಮೂರ್ತಿ ಪ್ರತಿಷ್ಠಾಪನೆ, ಕಳಸಾರೋಹಣ ಹಾಗೂ ಧರ್ಮಸಭೆ, ಈಗ ಅಲ್ಲಿ ಮಹಾಪ್ರಸಾದ ಪ್ರಾರಂಭ ಐತಿ. ಇದೇ ಪ್ರಕಾರವಾಗಿ ಎಲ್ಲ ಭಕ್ತಾದಿಗಳು ಈ ಸದ್ಗುರುಗಳ ಮೇಲೆ ಅಪಾರವಾಗಿರುವಂಥ ನಂಬಿಕೆ ಶ್ರದ್ಧೆಯನ್ನಿಟ್ಟು ಹೋಗ್ಬೇಕಂತ ಪ್ರಣವಾನಂದ ಮಹಾಸ್ವಾಮೀಜಿಗಳು ತಮ್ಮ ಆಶೀರ್ವಚನ ಮುಖಾಂತರವಾಗಿ ಎಲ್ಲರನ್ನ ಸಂದೇಶವನ್ನು ಮಾಡಿದ್ದಾರೆ. ಇಲ್ಲಿ ಹೇಳಬೇಕಾಗಿದ್ದರೆ ಶ್ರೀಮಠದ ಮುಂದಿನ ಎಲ್ಲ ಒಂದು ನಡೆಸ್ಕೊಂಡು ಹೋಗುವಂಥ ಸದ್ಗುರುಗಳು ಭೀಮಾ ಶಂಕರಾನಂದ ಪರಮ ಸದ್ಗುರುಗಳು ತಮ್ಮ ಕಾರ್ಯವನ್ನ ಸ್ವಂತ ಎಲ್ಲ ಮಾಡ್ಕೊಂತ ಹ್ಯಾಂಗ ಗುರುಗಳು ಮೊದಲಿನ ಗುರುಗಳೆಲ್ಲ ಹಂಗೆ ಮಾಡ್ತಿದ್ರು ಅದೇ ನಡೆಸ್ಕೊಂಡು ಈ ಭೀಮಾಶಂಕರಾನಂದ ಮಹಾಸ್ವಾಮೀಜಿ ನಡೆಸ್ಕೊಂಡು ಹೋಗ್ತಾರೆ ಎನ್ನುವಂಥ ಸಂದೇಶವನ್ನ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ.